ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ರಂಗಸ್ವಾಮಿಯವರ ಮೂಲಕ 1 to 1 ಅಂದರೆ ನೀವು ಮತ್ತು ಅವ್ರು ಮಾತ್ರ ಇರ್ತೀರಾ, ಅವರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ನಾನು ಹೇಳುವ ಒಂದಷ್ಟು ಗುಳಿಗೆಗಳನ್ನ ನೀವು ತಗೊಳ್ತಾ ಹೋದರೆ ನಿಮ್ಮ ಹಣಕಾಸು ಆರೋಗ್ಯ ಖಂಡಿತ ಉತ್ತಮ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮೊದಲಿಗೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ರಂಗಸ್ವಾಮಿ ಮೂಕನಹಳ್ಳಿ ನಿಮ್ಗೆ ಗೊತ್ತು, ಅವರು ಆರ್ಥಿಕ ತಜ್ಞರು, ಲೇಖಕರು ಮತ್ತು ವಾಗ್ಮಿಗಳು ಕೂಡ ಹೌದು. ಅವ್ರು ಮಾತಾಡೋದೇ ನೀವು ಕೇಳಿದ್ದೀರಾ. ನನಗೊಂದು ಏನಂದರೆ ಜಲಸ್ ಆಗೋದು ಅವ್ರ ಬಗ್ಗೆ ಯಾವಾಗಲೂ ಅಂತಂದರೆ ಅವ್ರ ಉತ್ಸಾಹ. ನಮ್ಗೆ ಉತ್ಸಾಹ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಬಟ್ ಅವ್ರಿಗೆ ಯಾವಾಗಲೂ ಉತ್ಸಾಹ ಹಿಂಗೆ. ಥ್ಯಾಂಕ್ ಯು. ಸೊ ನಿಮಗೆ ಅದೊಂದು ಏನಂದರೆ ಅದು ಹಾಗೇ ಇರಲಿ ನಿಮ್ಮದು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಬಟ್ ರಂಗಸ್ವಾಮಿ ಮೂಕನಹಳ್ಳಿಯವ್ರ ಮೂಲಕ ನಾವು ಪುಸ್ತಕಗಳ ಬಗ್ಗೆ ಮಾತಾಡಿದ್ದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿ ನೋಡಿದ್ರಿ. ಜೊತೆಗೆ ಒಂದು ಆರ್ಥಿಕ ಸಾಕ್ಷರತೆ ಅಥವಾ ಆರ್ಥಿಕವಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂಥೇಳಿ ನಾವೊಂದು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಶ್ರೀಮಂತರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವರ್ಕ್ಶಾಪ್ಗಳನ್ನ ಕೂಡ 2 ವರ್ಕ್ಶಾಪನ್ನು ಕೂಡ ಮಾಡಿದ್ದೀವಿ. ಅದನ್ನೆಲ್ಲ ನೀವು ನೋಡಿದ್ದೀರಾ. ಸೊ ಅದು ತುಂಬ ಜನ ಅದಕ್ಕೆ ಬಂದಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಆದರೆ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು 1 to 1 ಕನ್ಸಲ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ರಂಗಸ್ವಾಮಿಯವರ ಮೂಲಕ 1 to 1 ಅಂದರೆ ನೀವು ಮತ್ತು ಅವ್ರು ಮಾತ್ರ ಇರ್ತೀರಾ, ಅವರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಸೊ ಆ ಥರದೊಂದು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ರಂಗಸ್ವಾಮಿಯವರು ಒಂದು ಸ್ವಲ್ಪ ಮಾತಾಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ ಗೌರೀಶ್ವರೇ. ಸೊ ಅಗೈನ್ ಇದು ಕೂಡ ಅಷ್ಟೇ, ಇನ್ನೊಂದು ಹೆಜ್ಜೆ ನೀವು ಹೇಳಿದಾಗೆ. ಯಾಕೆ ಅಂತಂದರೆ ಲೆಟ್ ಅಸ್ ರೀಚ್. ನಿಜಕ್ಕೂ ಸಮಸ್ಯೆಗಳಿರೋರು, ಒಂದಷ್ಟು ಪರಿಹಾರ ಬೇಕು ಅಂತಿರೋರು ತುಂಬ ಜನ ತೊಳಲಾಟದಲ್ಲಿದ್ದಾರೆ. ನನಗೆ ಇದುವರ ತನಕ ಹೇಳಬೇಕಂದ್ರೆ ಒಂದು 2-3 ಅಂಥ ಇನ್ಸಿಡೆಂಟ್ಗಳು ನನ್ನ ಬದುಕು ಬದಲಾಯಿಸ್ತು. ನಾನು ಏನೋ ಇನ್ನೊಂದು ಸ್ವಲ್ಪ ಇದ್ದಿದ್ದರೆ ನಾನು ಜೀವ ಕಳ್ಕೋಬೇಕು ಅಂತಿದ್ದೆ, ಜೀವ ಉಳಿಸ್ಕೊಂಡೆ ಅನ್ನೋವಂಥ ಕಾಲಗಳು ಕೂಡ ಬಂದಿದೆ. ಹಾಗಾಗಿ ಸಮಸ್ಯೆ ಇದೆ ಸಮಾಜದಲ್ಲಿನ, ಎಸ್ಪೆಷಲಿ ನಮ್ಮ ಭಾರತದ ಸಮಾಜ ಏನಿದೆ, ಈ ಸಮಾಜದಲ್ಲಿ 99% ಸಮಸ್ಯೆಗಳು ಹಣದ ಮೂಲಕ ಉತ್ಪನ್ನ ಆಗುವಂಥವು. ಅದೊಂದು ಸರಿಯಾಗಿ ಬಿಟ್ಟರೆ ಕೌಟುಂಬಿಕ ಕಲಹಗಳಿರ್ತವೆ, ಅಣ್ಣ ತಮ್ಮಂದ್ರ ಮಧ್ಯೆ ಕಲಹಗಳಾಗುತ್ತೆ. ಕೌಟುಂಬಿಕ ಅಂದರೆ ನಾನು ಹೇಳಿದೆ ಗಂಡ ಹೆಂಡತಿ ಮಧ್ಯನ ಎಲ್ಲ ಸರಿಗಿರುತ್ತೆ. ಇಲ್ಲೇನೋ ಹೆಚ್ಚು ಕಡೆ ಆಗಿದ ತಕ್ಷಣ ಆ ಪ್ರೀತಿ ಮಾಯ ಆಗಿಬಿಡುತ್ತೆ. ಪ್ರತಿಯೊಂದು ಅಷ್ಟೊಂದು ಒಡ ಹುಟ್ಕೊಂಡು ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ ಶತ್ರು ಹಾಕೋಣಕ್ಕೆ ಶುರು ಆಗ್ತಾನೆ. ಈ ಎಲ್ಲ ಸಮಸ್ಯೆಗಳಿದೆ. ಅದಕ್ಕೆ ಏನಾಗುತ್ತೆ, ಎಲ್ಲದೂ ಕೋಟೆ ಮಾಡೋಕ್ಕಾಗಲ್ಲ. ಒಂದು ಸಣ್ಣದು ಆಯಿತು, ಅದಾಗಿದ್ದಾಯಿತು, ಏನೋ ಆಯಿತು, ಇವತ್ತೇನೋ ನೀವು ಒಂದು ಸ್ಥಿತಿಲಿರಿ, ನೀವು ಯಾವುದೇ ಸ್ಥಿತಿಲಿರಿ, ದಟ್ಸ್ ಓಕೆ. ಯಾಕಂದರೆ ಇರುವ ಪರಿಸ್ಥಿತಿಯಲ್ಲಿ, ಇರುವ ಸನ್ನಿವೇಶದಲ್ಲಿ ಕೈಯಲ್ಲಿರುವ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಇರುವ ಸ್ಥಿತಿಯಿಂದ ಇನ್ನಷ್ಟು ಉನ್ನತಿ ಕಡೆಗೆ ಹೇಗೆ ಹೋಗಬಹುದು ಅನ್ನೋದನ್ನು ನಾನು ಅವರೊಂದಿಗೆ 1 to 1 ಚರ್ಚಿಸ್ತೀನಿ. ಯಾಕೆಂದರೆ ನಾವೊಂದು ಕಾರ್ಯಾಗಾರ ಇನ್ನೊಂದು ಮಾಡಿದಾಗ ನಾವು ಜನರಲ್ ಆಗಿ ಮಾತಾಡ್ತೀವಿ. ಈಗ ಒಬ್ಬರಿಗೆ ಸಮಸ್ಯೆ ಏನಿರುತ್ತೆ, 4 ಕೋಟಿ ಇರುತ್ತೆ, ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮನೆ ತಗೊಳ್ಳ ಬೇಡವಾ, ಅಪಾರ್ಟ್ಮೆಂಟ್ ತಗೊಳ್ಳ ಬೇಡವಾ, ನೆಲದ ಮೇಲೆ ಹೂಡಿಕೆ ಮಾಡಲಾ ಅಥವಾ ಕೃಷಿ ಭೂಮಿ ಮೇಲೆ ಹೂಡಿಕೆ ಮಾಡಲಾ, ಎಲ್ಲಿ ಹೂಡಿಕೆ ಮಾಡಲಿ, ಈ ರೀತಿ ಒಂದಷ್ಟು ಸಮಸ್ಯೆಗಳಿರುತ್ತೆ. ಆಮೇಲೆ ಅವ್ರವ್ರ ಸಮಸ್ಯೆಗಳೆಲ್ಲ ಅವ್ರವ್ರ ಪರ್ಟಿಕ್ಯುಲರ್ ಆಗಿರುತ್ತೆ, ಕಸ್ಟಮೈಸ್ಡ್. ಅದು ಅವ್ರವ್ರಿಗೆ ಮಾತ್ರ ಸೀಮಿತವಾದದ್ದು. ಯಾಕಂದರೆ ಇನ್ನೊಬ್ರಿಗೆ ಅದು ಟಚ್ ಆಗಬೇಕು. ಪಾಪದ್ದು ಹಣ ಇಲ್ಲದೆ ಒಬ್ಬ ಕೊರಗ್ತಾ ಇರ್ತಾನೆ. ಆತ ಇನ್ನೊಬ್ರು ಯಾರೋ ಒಬ್ರು ನೋಡಿ, ಫಾರ್ ಎಕ್ಸಾಂಪಲ್ ಆ ಥರದವ್ರದ್ದಾಯ್ತಾ, ಇನ್ನೊಬ್ಬ ಹಣನೇ ಇಲ್ಲ, ನಾನು ವರ್ಷ ಎಲ್ಲ ಆಯಿತು, ನನ್ನ ದುಡ್ಡು ಉಳಿತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಹಣ ಇಲ್ಲ, ಈ ಥರದ್ದೊಂದು ಸಮಸ್ಯೆ. ಅಪ್ಪ ಯಾಕೆ ಹಣ ಇಲ್ಲ, ಬಾ ಇಲ್ಲಿ ಕೂತ್ಕೋ, ನೋಡಿ ಇಂಥ ಕಡೆ ಇಲ್ಲಿ ಎರರ್ ಮಾಡಿದ್ಯಾ, ಬೇಕು ಯಾರೋ ಒಬ್ರು ಹೇಳಬೇಕು. ಇದೇನಾಗುತ್ತೆ, ನಾವು ನಡೀತಾ ಇರ್ತೀವಿ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ. ಯಾರೋ ಒಬ್ರು ಹೇಳಬೇಕು, ಇಲ್ಲಪ್ಪ ನಿಂದು ಹಿಂಗೆ ಆಗಿದೆ, ಹೀಗಿದೆ ಅಂತ ಹೇಳಿದಾಗ ಒಂದು ಅಂಶ, ಅವರು ತಿದ್ಕೊಳ್ಳೋಕೆ ಒಂದು ಅಂಶ, ಸರಿಯಾದ ದಾರಿಲಿ ಹೋಗೋಕೆ ಒಂದು ಹೇಳ್ಬಿಡ್ತೀನಿ. ಹಂಗಂತೇಳಿ ಮ್ಯಾಜಿಕ್ ಆಗಿಬಿಡುತ್ತಾ? ಮ್ಯಾಜಿಕ್ ಆಗಲ್ಲ. ಆದರೆ ನಿಮಗೆ ಗೊತ್ತಾಗುತ್ತೆ, ಅಯ್ಯಯ್ಯೋ ನನ್ನ ಪರಿಸ್ಥಿತಿ ಹೀಗಿದೆ, ನಾನು ಹಿಂಗೆ ತಪ್ಪು ಮಾಡಿದೆ. ಯಾರೋ ದುಡ್ಡಿದ್ದವ್ರಿಗೆ ನಾನು ದಾರಿ ಹೇಳ್ಬಿಡ್ಬೋದು, ಅವ್ರಿಗೆ ಈಸಿ. ಪಾಪ ದುಡ್ಡಿಲ್ದವನು ಏನೋ ಒಂದು ಆಶಾಭಾವ ಇಟ್ಕೊಂಡ್ಬಂದಿರ್ತಾನೆ, ಅಂಥವ್ರಿಗೆ ಹೇಳ್ತಿದ್ದೀನಿ, ಖಂಡಿತ ಬನ್ನಿ, ತಪ್ಪಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ನೀವು ಮ್ಯಾಜಿಕ್ನ, ಮಿರಾಕಲ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಕಷ್ಟ. ಯಾಕಂದರೆ ನೀವು ಆಲ್ರೆಡಿ ತುಂಬ ನೀವೇ ಏನೇನೋ ಮಾಡಿ ಹಳ್ಳ ತೊಡ್ಕೊಂಡ್ಬಿಟ್ಟಿರ್ತೀರ. ಒಂದೇ ಸರಿ ನಾನು ಹಿಂಗೆ ಚಿಟಿಕೆ ಹೊಡೆದು ನಿಮ್ಮನ್ನು ಮ್ಯಾಜಿಕ್ಕಿಂದ ತರ್ಸೋಕ್ಕಾಗಲ್ಲ. ಆದರೆ ನಾನು ಹೇಳುವ ಒಂದಷ್ಟು ಗುಳಿಗೆಗಳನ್ನ ನೀವು ತಗೊಳ್ತಾ ಹೋದರೆ ನಿಮ್ಮ ಹಣಕಾಸು ಆರೋಗ್ಯ ಖಂಡಿತ ಉತ್ತಮ ಆಗುತ್ತೆ. ಆಯಿತಾ? ಇನ್ನೊಂದು ವರ್ಗದ ಜನ ಇರ್ತಾರೆ, ಅವ್ರದ್ದೇನೆಂದರೆ ಹ್ಯಾಂಡ್ ಟು ಮೌತ್. ಇದು ಸ್ಯಾಲ್ರಿ ಕ್ಲಾಸ್ನ ನಾನು ಹೇಳೋದು. 90,000 ಬರುತ್ತೆ ಹೆಸರಿಗೆ, 90,000 ಬರುತ್ತೆ ಸರ್, ಅಕೌಂಟಲ್ಲಿ ಹಾಕಿರ್ತೀವಿ, ಕ್ಷಣದಲ್ಲಿ ಮಾಯ. 30,000 ಮನೆ EMI, 15,000 ಕಾರ್ EMI, ಮಕ್ಕಳಿಗೆ ಸ್ಕೂಲು ಫೀಸು ಅಂತ ಇಷ್ಟು ನಾನು ಫಂಡನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವರ್ಷಕ್ಕೊಂದ್ಸರಿ ಕಟ್ಟಬೇಕಲ್ಲ, 1,20,000, 1,50,000, 1,50,000 ಮಕ್ಕಳಿಗೆ. 2 ಮಕ್ಕಳಿದ್ರೆ 3 ಲಕ್ಷ ಅಲ್ಲೇ ಹೋಯ್ತು.
ಈ ಥರದವ್ರು ಇರುತ್ತೆ. ಎಲ್ಲ ಆಗ್ತಿದೆ. ನಾನು ನನ್ನ ಹೆಂಡತಿ ಇಬ್ಬರು ದುಡಿದು 1,40,000 ಜನ ದೊಡ್ಡದು ಅನ್ಕೊಂತಾರೆ ದುಡ್ಡನ್ನ. ಇವತ್ತು ಗಂಡ ಹೆಂಡತಿ ಇಬ್ಬರು ಸೇರಿ 1.5 ಲಕ್ಷ ದುಡಿದ್ರು 2 ಮಕ್ಕಳೇನ ಇದ್ದುಬಿಟ್ರೆ ಅದು ಬಡತನದ ಬದುಕು, ಹ್ಯಾಂಡ್ ಟು ಮೌತ್ ಬದುಕು ಅಂತೀನಿ ನಾನು ಅದನ್ನು. ಅರ್ಥ ಆಯ್ತಾ? ನಾವು ಅಂದ್ಕೊತೀವಿ ಏನೋ ದೊಡ್ಡದು ಅಂತ, ಲಕ್ಷ ಅಂತ. ಇವತ್ತು ಒಂದು ಮನೆ ಪರವಾಗಿಲ್ಲಪ್ಪ ಅನ್ನೋದು 25,000 ಕೊಡಬೇಕು ಗೌರೀಶ್ ಅವರೇ. 2 ಬೆಡ್ಡು 3 ಬೆಡ್ಡು ಉತ್ತಮವಾಗಿರೋ ಜಾಗದಲ್ಲಿ ಒಂದು ಮನೆ ಅಂದರೆ ಬಾಡಿಗೆ 25,000, ತೀರಾ 10-15,000 ಅಂದರೆ ನೀವು ಇರೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿರಲ್ಲ, ಏರಿಯಾ ಚೆನ್ನಾಗಿರಲ್ಲ, ಜಾಗ ಚೆನ್ನಾಗಿರಲ್ಲ, ಏನೇನೋ ಇರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಅಂಥವ್ರು ನೀವು ಅವಾಗ ಬಂದಾಗ ನೀವು ಇಂಪಲ್ಸಿವ್ ಬೈಯಿಂಗ್ ಇರುತ್ತೆ, ಏನೇನೋ ನೀವು ಎಲ್ಲೋ ಒಂದು ಕಡೆ ಎರರ್ ಮಾಡ್ತಿರ್ತೀರಿ. ನೀವು ಒಂಚೂರು ಪ್ಲ್ಯಾನಿಂಗ್ ಮಾಡಿದ್ರೆ ಒಂದು 10-15,000 ಉಳಿಸ್ಬೋದು. ಆ 10-15,000 ಲಾಂಗ್ ಟರ್ಮಲ್ಲಿ 20 ವರ್ಷದಲ್ಲಿ ಕೋಟಿ ಹಾಕೂತಿರುತ್ತೆ. ಸೊ ಅಂಥದ್ದು ಅದೇನಂದರೆ ಅವ್ರಿಗೆ ಗೊತ್ತಾಗ್ತಿರಲ್ಲ. ವೇಳೆ ಇಲ್ಲ, ಹಣ ಇಲ್ಲ ಅನ್ನೋದು ಅತಿ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಕೇಳಿಬರುವಂಥದ್ದು. ಇವೆರಡನ್ನು ಕೂತ್ಕೊಂಡು ನಾವು ವರ್ಕೌಟ್ ಮಾಡಿದ್ರೆ ಏನಿದೆ ಅನ್ನೋದು ಒಂದಷ್ಟು ಗೊತ್ತಾಗುತ್ತೆ. ಸೊ ಆ ರೀತಿ ನಾವು ಇವಾಗ ಜ್ವರ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಅದೇನೋ ಸಣ್ಣ ಪುಟ್ಟ ತಲೆನೋವು ಜ್ವರ ನಾವೇ ಮಾತ್ರ ತೊಗೊಂಡ್ಬಿಡ್ಬೋದೇನೋ. ಅದನ್ನು ಮೀರಿದಾದರೆ ನಿಮಗೆ ಅರ್ಥ ಆಗದಿಲ್ಲದಾದರೆ ನೀವು ಡಾಕ್ಟ್ರ್ ಹತ್ರ ಹೋಗಲೇಬೇಕು, ಹಣಕಾಸು ಡಾಕ್ಟ್ರ್ ಹತ್ರ. ಸೊ 1-2 ವಿಚಾರಗಳನ್ನ ಹೇಳಬೇಕು ಅಂದ್ಕೊಂಡೆ. ಒಂದು ಕಸ್ಟಮೈಸ್ಡ್ ಸೊಲ್ಯೂಷನ್ಸ್ ತುಂಬ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ 50 ಲಕ್ಷ ಸಾಲ ಮಾಡಿದ್ದೀನಿ ಅನ್ನೋ ಬೆಂಗಳೂರು ವ್ಯಕ್ತಿಗೂ 50 ಲಕ್ಷ ಸಾಲ ಆಗ್ಬಿಟ್ಟಿದೆ ಅನ್ನೋವಂಥ ಒಂದು ತುಮಕೂರು ಅಥವಾ ಚಾಮರಾಜಪೇಟೆ ತುಂಬ ವ್ಯತ್ಯಾಸ ಇದೆ. ಅಥವಾ ನನ್ನ ಹತ್ರ 2 ಕೋಟಿ ಇದೆ ಅಂತ ಅನ್ನುವಂಥ ಬೆಂಗಳೂರು ವ್ಯಕ್ತಿಗೂ ಬೀದರ್ಲಿರುವಂಥ ಒಬ್ಬ ವ್ಯಕ್ತಿ ರೈತನಿಗೆ 2 ಕೋಟಿ ಬಂದಿದೆ ಅಂದರೆ ಅಲ್ಲೂ ವ್ಯತ್ಯಾಸ ಇದೆ. ಸೊ ಹೀಗೆ ಸಮಸ್ಯೆಗಳಲ್ಲೂ ವ್ಯತ್ಯಾಸ ಇದೆ, ಸೊಲ್ಯೂಷನ್ಗಳಲ್ಲೂ ವ್ಯತ್ಯಾಸ ಇದೆ. ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಗೌರಿ ಶಕ್ಕಿ ಸ್ಟುಡಿಯೋ ಅಂತಂದರೆ, ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರನ್ನ ಮತ್ತು ರಂಗಸ್ವಾಮಿಯವ್ರನ್ನ ಒಂದು ವೇದಿಕೆ ಕೊಟ್ಟು ನಮ್ಮ ಆಫೀಸಲ್ಲಿ ಅವ್ರನ್ನ ಒಂದು ಕಡೆ ಕೂರಿಸಿ ಒಂದು ಟೈಮು, ಅಂದರೆ ಒಂದು ದಿನ ಮತ್ತು ಒಂದು ಟೈಮ್ ಅಂತಿರುತ್ತೆ, ಆ ಟೈಮಿಗೆ ನೀವು ಬಂದು ಇವ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ಅದಕ್ಕೆ ಅವರ ಒಂದು ಪರಿಹಾರವನ್ನು ಕೊಡ್ತಾರೆ. ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಕೆಳಗಡೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೀವಿ. ದಯವಿಟ್ಟು ಆ ಫೋನ್ ನಂಬರ್ಗೆ ನೀವು ಮಾತಾಡಿ, ಅಥವಾ ಒಂದು ಲಿಂಕ್ ಕೊಟ್ಟಿರ್ತೀವಿ, ಆ ಲಿಂಕ್ ಮೂಲಕ ನೀವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು. ನಮ್ಮ ಆಫೀಸಿಂದ ನಿಮಗೆ ಕಾಲ್ ಬರುತ್ತೆ. ಸೊ ಹೀಗಿರುತ್ತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ದಯವಿಟ್ಟು ಈ ಒಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಅಷ್ಟು ಹೇಳ್ತಾ ಈ ಒಂದು ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಹೊಸ ಸಾಹಸಕ್ಕೆ ರಂಗಸ್ವಾಮಿಯವ್ರು ಕೈ ಜೋಡಿಸಿರೋದಕ್ಕೆ, ಸಾಹಸ ಅಂತ ನಾನು ಯಾಕೆ ಕರಿತಾ ಇದ್ದೇನೆ, ನಮ್ಮ ಪಾಲಿಗೆ ಇದು ಸಾಹಸ, ರಂಗಸ್ವಾಮಿ ಸರ್ ಪಾಲಿಗೆ ಸಾಹಸ ಅಲ್ಲ. ಯಾಕಂದರೆ ಅವರು ಅದನ್ನು ತುಂಬ ದಿನಗಳಿಂದ ಮಾಡಿದ್ದಾರೆ. ಅವರೊಂದು ಕ್ರೆಡಿಬಿಲಿಟಿ ಒಂದು ಗೇನ್ ಮಾಡ್ಕೊಂಡ್ಬಂದಿದ್ದಾರೆ ತಮ್ಮ ಪುಸ್ತಕಗಳ ಮೂಲಕ, ತಮ್ಮ ವಿಡಿಯೋಗಳ ಮೂಲಕ ಮತ್ತು ತಮ್ಮ ಟ್ರ್ಯಾಕ್ ರೆಕಾರ್ಡ್ ಮೂಲಕ. ಒಂದು ಅತ್ಯಂತ ಕೆಳ ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ಅತ್ಯುತ್ತಮ ಒಂದು ಪೊಸಿಷನ್ ಅಂತ ಏನಂತೀವಿ ಅದನ್ನು ಅವರು ಗಳಿಸ್ಕೊಂಡಿದ್ದಾರೆ, ಸ್ವಂತಕ್ಕೂ ಗಳಿಸ್ಕೊಂಡಿದ್ದಾರೆ ಮತ್ತು ಸುಮಾರು ಜನ ವ್ಯಕ್ತಿಗಳಿಗೂ ಅದನ್ನು ಅವರು ಗಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಅವರ ಒಂದು ಜ್ಞಾನದ ಒಂದು ಸಹಾಯವನ್ನು, ಫಲವನ್ನು ನಾವು ಕೂಡ ಪಡ್ಕೊಳ್ಳೋಣ, ಸೊಸೈಟಿಯಾಗಿ ನಾವು ಕೂಡ ಪಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ರಂಗಸ್ವಾಮಿ ಅವರಿಗೆ ಮತ್ತೊಂದು ಸಲ ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಒಂದು ಫೋನ್ ನಂಬರ್ ಮತ್ತು ಒಂದು ಲಿಂಕ್ ಇರುತ್ತೆ. ದಯವಿಟ್ಟು ಆ ಲಿಂಕನ್ನು ಪ್ರೆಸ್ ಮಾಡಿ ನೀವು ಒಂದು ಗೂಗಲ್ ಫಾರ್ಮ್ ಇರುತ್ತೆ, ಅದನ್ನು ದಯವಿಟ್ಟು ತುಂಬಿ ನಮಗೆ ಬರುತ್ತೆ. ನಮ್ಮ ಆಫೀಸಿಂದ ನಿಮಗೆ ಕಾಲ್ ಬರುತ್ತೆ. ಯಾವ ದಿನ ಯಾವ ಟೈಮಿಗೆ ನೀವು ರಂಗಸ್ವಾಮಿಯನ್ನು ಮೀಟ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.